ಎಲ್ಲ ಎನ್ಡಿಎ ಪಕ್ಷದ ಭಾಗವಾಗಿರುವಂತಹ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳೇ, ಜೆಡಿಎಸ್ನ ಕಾರ್ಯಕರ್ತ ಬಂಧುಗಳೇ ಹಾಗೂ ನಾಡಿನ ರಕ್ಷಣೆಗಾಗಿ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿರುವಂತಹ ನಾಗರಿಕ ಬಂಧುಗಳೇ, ಏನೊಂದು ಆಗಸ್ಟ್ 3ನೇ ತಾರೀಕಿಂದ ಪ್ರಾರಂಭವಾದಂತಹ ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಸಾವಿರಾರು ಜನ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಒಂದೇ ಒಂದು ಉದ್ದೇಶಕ್ಕಾಗಿ ನಾಡಿನ ರಕ್ಷಣೆ ಆಗಬೇಕು, ಭ್ರಷ್ಟಾಚಾರ ಮುಕ್ತವಾಗಿರ್ಬೇಕು, ನಮ್ಮ ಕರ್ನಾಟಕ ಅನ್ನುವಂತ ಸಂಕಲ್ಪದೊಂದಿಗೆ ಪಾದಯಾತ್ರೆ ಮಾಡ್ತಿರುವಂತ ನನ್ನೆಲ್ಲ ಪಾದಯಾತ್ರಿಗಳೇ, ಈ ಒಂದು ನಮ್ಮ ಪಾದಯಾತ್ರೆಯ 6ನೇ ದಿನದ ಇರುವಂತಹ ಈ ದಿನ ನಮ್ಮ ಶ್ರೀರಂಗಪಟ್ಟಣ ಅಂದ್ರೆ ಇಡೀ ಜಗತ್ತಿನ ಈ ಒಂದು ಸ್ಥಳದಲ್ಲಿ ಈ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಿರುವಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಪ್ರತಿಪಕ್ಷದ ನಾಯಕರಾದಂತ ಸನ್ಮಾನ್ಯ ಅಶೋಕ್ ಅವರೇ, ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾದಂತ ಚಲವಾದಿ ನಾರಾಯಣಸ್ವಾಮಿ ಅವರೇ, ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತ ಸಿಟಿ ರವಿ ಅವರೇ, ಕೃಷ್ಣಪ್ಪನವರೇ, ಶಾಸಕರಾಗಿರುವಂತಹ ಕೃಷ್ಣಪ್ಪನವರೇ, ನಮ್ಮ ಮಾಜಿ ಸಚಿವರಾದಂತ ನಾರಾಯಣಗೌಡ್ರೆ, ನಮ್ಮ ಶ್ರೀರಂಗಪಟ್ಟಣದ ನಮ್ಮ ಯುವ ನಾಯಕರಾಗಿರುವಂತಹ ಸಚ್ಚಿದಾನಂದ ಅವರೇ, ನಮ್ಮ ಮಂಡ್ಯ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿರುವಂತಹ ಇಂದ್ರೇಶ್ ಅವರೇ, ನಮ್ಮ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವಂತಹ ರಮೇಶ್ ಅಣ್ಣನವರೇ, ನಮ್ಮ ಮದ್ದೂರಿನ ಅಭ್ಯರ್ಥಿಗಳಾಗಿರುವಂತಹ ಸನ್ಮಾನ್ಯ ಸ್ವಾಮಿಣ್ಣನವರೇ, ನಮ್ಮ ಜಯನಗರದ ಯುವ ಶಾಸಕರಾಗಿರುವಂತಹ ಯುವಕರಾಗಿರುವಂತಹ ರಾಮಮೂರ್ತಿ ಅವರೇ, ಹಾಗೂ ನಮ್ಮ ಮಾಜಿ ಸಚಿವರಾಗಿರುವಂತಹ ಚಾಮರಾಜನಗರದ ನಾಯಕರಾಗಿರುವಂತಹ ಮಹೇಶ್ ಅಣ್ಣನವರೇ, ನಮ್ಮ ಕೋಲಾರದ ನಿಕಟಪೂರ್ವ ಲೋಕಸಭಾ ಸದಸ್ಯರಾಗಿರುವಂತಹ ಮುನ್ಸ್ವಾಮಿ ಅವರೇ, ಎಲ್ಲ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯಮಾನ್ಯರೇ, ಆತ್ಮೀಯರೇ, ಏನೊಂದು ಕಳೆದ 15 ತಿಂಗಳು ಹಿಂದೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಈ ಅಧಿಕಾರಕ್ಕೆ ಬರೋ ಮುಂಚೆ ತಮ್ಗೆಲ್ಲ ಗೊತ್ತಿದೆ, ನಮ್ಮ ಪಕ್ಷದ ಮೇಲೆ, ನಮ್ಮ ಸರ್ಕಾರದ ಮೇಲೆ ಅಲ್ಲ ಸಲ್ಲದ ಆಪಾದನೆ, ಯಾವ ಸಾಕ್ಷಿನೂ ಇಲ್ಲದೆ ಏಕಾಏಕಿ ಬಾಯಿ ಬಂದಂಗೆ ಹೇಳಿಕೆಯನ್ನ, ಭ್ರಷ್ಟಾಚಾರದ ಆಪಾದನೆಯನ್ನ ನಮ್ಮ ಪಕ್ಷದ ಮೇಲೆ, ನಮ್ಮ ಸರ್ಕಾರದ ಮೇಲೆ ಆಪಾದನೆಯನ್ನ ಮಾಡಿ ಚುನಾವಣೆಯಲ್ಲಿ ಅವರು ಗೆಲುವನ್ನ ಪಡ್ಕೊಂಡು ಯಾವ ಒಂದು ಭ್ರಷ್ಟಾಚಾರದ ವಿರುದ್ಧವಾಗಿ ನಮ್ಮ ಸರ್ಕಾರವನ್ನ ಕೊಡ್ತೀವಿ ಅಂತ ಹೇಳಿದವರು ಅಧಿಕಾರಕ್ಕೆ ಬಂದ ದಿನದಿಂದ, ಬಂದ ಕ್ಷಣದಿಂದಲೂ ನೀವೇ ನೋಡಿದ್ದೀರಾ. ಪ್ರಾರಂಭದಲ್ಲಿ ಏನೋ ಹೊಸದಾಗಿ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದವರೇ ಕಾಂಗ್ರೆಸ್ ಪಕ್ಷದವರು, ನಾವೇನಾದ್ರು ಆಪಾದನೆ ಮಾಡಿದ್ರೆ ಈಗ ತಾನೇ ಅಧಿಕಾರಕ್ಕೆ ಬಂದವರೇ, ಅವ್ರ ಮೇಲೆ ನಾವು ಏನ್ ಹೊಟ್ಟೆ ಕಿಚ್ಚ, ದ್ವೇಷನೋ, ಅಸೂಯೇನೋ, ಹಾಗಾಗಿ ಅವ್ರ ಮೇಲೆ ಸುಳ್ಳು ಆಪಾದನೆ ಈಗ ತಾನೇ ಬಂದವರೇ, ಅವ್ರ ಮೇಲೆ ಯಾಕಪ್ಪ ಆಪಾದನೆ ಮಾಡಿಲ್ಲ ಅಂತ ಕೇಳ್ತೀರಾ. ಆಯ್ತು, ಸ್ವಲ್ಪ ಕಾಲ ನೋಡೋಣ ಯಾವ ರೀತಿ ಒಳ್ಳೆ ಆಡಳಿತವನ್ನು ಕೊಡ್ತಾರೆ ಅಂತ ನಾವು ಕಾದ್ ನೋಡಿದ್ರೆ ಒಂದು ದಿನದಿಂದಲೇ ಕಂಡಲ್ಲೇ ವರ್ಗಾವಣೆ ಬೇಕಾ, ದುಡ್ಡು ತಂದು ಕೊಡುವಂತ ಫೋನ್ ಮಾಡಿ ಪ್ರತಿಯೊಬ್ಬ ಅಧಿಕಾರಿಗೂ ಇಷ್ಟು ದುಡ್ಡು ಕೊಡು, ಇಲ್ದರೆ ನೀನ್ ವರ್ಗಾವಣೆ ಮಾಡ್ತೀನಿ, ಎಲ್ಲರಿಗೂ ಕರೆ ಮಾಡ್ತೇನೆ. ಇನ್ನೊಂದ್ ಕಡೆ ರೈತರಿಗೆ ಸಿಗ್ತಿದಂತ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ವಿದ್ಯಾನಿಧಿ, ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡ್ಲಿಕ್ಕೆ ಕೊಡ್ತಿದ್ದಂತ ಸ್ಕಾಲರ್ಶಿಪ್ ಆಗ್ಲಿ, ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಕೊಡ್ತಿದ್ದಂತ 400 ರೂಪಾಯಿ ಹಣ ಆಗ್ಲಿ, ಅಥವಾ ರೈತರಿಗೆ ಬೇಕಾಗಿರುವಂತ ಯಾವುದೇ ಅನುಕೂಲತೆ ಆಗ್ಲಿ, ಕರೆಂಟ್ ಆಗ್ಲಿ, ಯಾವುದೇ ಕೆಲಸ ಆಗ್ಲಿ, ರೈತರ ವಿರೋಧಿಯಾಗಿ ಕೆಲಸವನ್ನ ಮಾಡಿದಂತವ್ರು ಹಾಲು ಉತ್ಪಾದಕರಿಗೆ 5 ರೂಪಾಯಿ ಸಬ್ಸಿಡಿ ಕೊಡಬೇಕು. ಇನ್ನೂ 1,500 ಕೋಟಿ ಬಾಕಿ ಉಳಿಸಿದ್ದಾರೆ. 1,500 ಕೋಟಿ ಬೆಲೆಯನ್ನು ಹೆಚ್ಚಿಸಿದ್ದಾರೆ. ಇವತ್ತು ಬೆಲೆಯನ್ನು 5 ರೂಪಾಯಿ ಹೆಚ್ಚಿಸಿದ್ದಾರೆ. 1 ರೂಪಾಯಿನೂ ಸಹ ಹಾಲು ಉತ್ಪಾದಕರಿಗೆ 1 ರೂಪಾಯಿ ಹಣ ಕೊಟ್ಟಿಲ್ಲ. ರೈತರು ಸಾವಿರಾರು ಜನ ಇವತ್ತು ಆತ್ಮಹತ್ಯೆಯನ್ನು ಮಾಡ್ಕೊತಿದ್ದಾರೆ.
ಈ ರೀತಿ ಯಾವ ವರ್ಗ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೋತಿದ್ದಾರೆ ಇವ್ರ ಕಾಟಕ್ಕೆ. ಹಣ ಇಸ್ಕೊಡು ಅಸ್ಕೊಡು ಅಂತ ಕೇಳಿ ಕೇಳಿ ಇವ್ರ ಕಾಟಕ್ಕೆ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ, ರೈತರ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ಎಲ್ಲಾ ಕಡೆ ಸಂಕಷ್ಟ, ಬರಗಾಲ, ಅತಿವೃಷ್ಟಿ, ಈ ರೀತಿ ಪರಿಸ್ಥಿತಿ ನಿರ್ಮಾಣದ ಆಗಿರುವಂತಹ ಪರಿಸ್ಥಿತಿಯಲ್ಲೂ ಯಾವ ರೈತರು ಯಾವ ನಾಗರಿಕರನ್ನು ಕೈ ಹಿಡಿಯದೆ ಒಂದೇ ಒಂದು ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಿರೋದು ಇವರು ಭ್ರಷ್ಟಾಚಾರ. ಇವತ್ತು ಎಲ್ಲಿ ಸರ್ಕಾರದ ಹಣ, ಜನರ ಹಣ ಜೊತೆಗೆ ಸರ್ಕಾರದಲ್ಲಿ ಖಜಾನೆ ಕೀಯನ್ನು ಕೊಟ್ಟಿದ್ರೆ, ಖಜಾನೆ ಕೀಯನ್ನು ಕೊಟ್ಟು ಖಜಾನೆ ಕಾಯಿರಿ ಅಂದ್ರೆ ಖಜಾನೆಗೆ ಲೂಟಿ ಹೊಡೆಯುವಂತ ಯಾವ್ದಾರ ಒಂದು ಸರ್ಕಾರ ಮತ್ತು ಮುಖ್ಯಮಂತ್ರಿ ಇದ್ರೆ ಇತಿಹಾಸದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಈ ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ನಮ್ಮ ಮೇಲೆ ಯಾವ ಆಧಾರ ಇಲ್ಲ 40% ಹೇಳ್ತಾ ಬಂದ್ರು. ಇವತ್ತಿವರು 100% ಹಣ ಹೊಡಿತಿರುವಂತ ಸರ್ಕಾರದ ಹಣವನ್ನ ನೇರವಾಗಿ ಖಜಾನೆಯಿಂದ ಲೂಟಿ ಹೊಡೆಯುವಂತ ಯಾವ್ದಾದ್ರು ಇತಿಹಾಸದಲ್ಲಿ ಒಂದು ಸರ್ಕಾರ ಇದ್ರೆ ಇದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇನ್ನೆಲ್ಲ ನಿಮ್ಗೆ ಗೊತ್ತಿದೆ, ಅವರೇ ಒಪ್ಕೊಂಡಿದ್ದಾರೆ. 197 ಕೋಟಿ ತಗೊಂಡಿದ್ದೀರ ಅಂತ ಅಶೋಕ್ ಸರ್ ಅವರು ಸದನದಲ್ಲಿ ಕೇಳಿದ್ರೆ, ಇಲ್ಲ ನಾವು ಬರೀ 87 ಕೋಟಿ ಮಾತ್ರ ತಗೊಂಡಿದ್ದೀವಿ, 187 ತಗೊಳ್ಳೋ ಅಷ್ಟರಲ್ಲಿ ನೀವೆಲ್ಲ ಹಿಡಿದ್ಬಿಟ್ರಿ ಅಂತ ಅವರೇ ಒಪ್ಕೊಂಡ್ರು. ಇಲ್ಲ ಅಷ್ಟು ತೋಳ್ತಿದ್ದೋ 187 ಕೋಟಿನ ತೋಳ್ತಿದ್ದೋ ಅಷ್ಟರಲ್ಲಿ ನೀವು ಹಿಡಿದ್ಬಿಟ್ರಿ, ಇಲ್ಲ ಎಲ್ಲ ಹಣನ ನಾವು ಲೂಟಿ ಹೊಡಿತಿದ್ದೋ. ಈ ರೀತಿ ಒಂದು ನಿಗಮದ ಉದಾಹರಣೆ ಅಷ್ಟೇ. ಎಲ್ಲ ಕಂಡಲ್ಲಿ ಎಲ್ಲಾ ಕಡೆ ಲೂಟಿ. ಯಾವ ಸ್ಕಾಲರ್ಶಿಪ್, ಯಾವ ವಿದ್ಯಾರ್ಥಿಗೂ ಯಾವ ಸ್ಕಾಲರ್ಶಿಪ್ ಸಿಗ್ಲಿಲ್ಲ, ಯಾವ ಅನುಕೂಲತೆನೂ ಸಿಗ್ಲಿಲ್ಲ. ಗ್ಯಾರಂಟಿ ಕೊಡ್ತೀನಿ ಅಂತ ಭಾಗ್ಯಲಕ್ಷ್ಮಿನೇನಪ್ಪ, ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಕೊಡ್ತೀವಿ ಮಹಿಳೆಯರಿಗೆ ಅಂತ ಹೇಳಿದ್ರು. ಈಗ ಯಾರಿಗಾರ ಹಣ ಸಿಕ್ಕಿದ್ಯಾ? ಅವರೇ ಗ್ಯಾರಂಟಿ ಯೋಜನೆಯ ವಿಚಾರದಲ್ಲಿ ಸಭೆಯಲ್ಲಿ ಮಾತಾಡ್ತಿದ್ರು. ಸನ್ಮಾನ್ಯ DK ಶಿವಕುಮಾರ್ ಅವರೇ, ನಮ್ ಗೃಹಲಕ್ಷ್ಮಿ ಕೊಟ್ಟೋ ನಿಮ್ಗೆ ಹಣ, ನಿಮ್ಗೆ ಇಷ್ಟೆಲ್ಲ ಒಳ್ಳೇದು ಮಾಡಿದೀವಿ ಅಂದ್ರು. ಜನ ಸಭೆನಲ್ಲಿರೋರೆಲ್ಲ, ಸ್ವಾಮಿ ಗೃಹಲಕ್ಷ್ಮಿ ಹಣನೇ ಬರ್ತಿಲ್ಲ ಸ್ವಾಮಿ, ಎಷ್ಟೋ ತಿಂಗಳಾಗ್ಬಿಡ್ತು. ಎಲೆಕ್ಷನ್ ಮುಂಚೆ ಮಾತ್ರ ಓಟಿಗಾಗಿ ಒಂದೇ ಸಲ 5 ತಿಂಗಳು ಒಟ್ಟಿಗೆ ಕೊಟ್ಬಿಟ್ಟಿದ್ರೆ, ಎಲೆಕ್ಷನ್ ಆದ್ಮೇಲೆ 1 ರೂಪಾಯಿನೂ ದುಡ್ಡು ಸಿಕ್ಕಿಲ್ಲ ಅಂತಿದ್ದಾರೆ. ಈ ರೀತಿ ಕಾಂಗ್ರೆಸ್ ಪಕ್ಷ ಈ ಎಲ್ಲ ಲೂಟಿ ಮಾಡ್ತಿರೋದು ನಿಮ್ಗೆ ಗೊತ್ತಿದೆ. ಇನ್ನು ಹೆಚ್ಚು ಹೇಳಕ್ ಹೋಗಲ್ಲ ನಾನು. ಆದ್ರೆ ಒಂದೊಂದು ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಇಷ್ಟೆಲ್ಲ ನೀವು ಕಷ್ಟಪಟ್ಟು ಇಡೀ ರಾಜ್ಯದಲ್ಲಿ ಮನೆ ಮಠ ಎಲ್ಲ ಬಿಟ್ಟು ಇವತ್ತು ಪ್ರತಿನಿತ್ಯ ಎಲ್ಲಿಂದ ಅಲ್ಲೇ ಕೊಟ್ಟಂತ ಸ್ಥಳದಲ್ಲಿ ಮಲಗಿ ಪಾದಯಾತ್ರೆಯಲ್ಲಿ ಬೆಳಗ್ಗೆ ರಾತ್ರಿ ಮನೆಯಲ್ಲಿರೋ ಮನೆ ಮಕ್ಕಳನ್ನೆಲ್ಲ ಮರೆತು ಈ ನಾಡಿನ ಶ್ರೇಯಸ್ಸಿಗಾಗಿ, ಈ ನಾಡಿನ ರಕ್ಷಣೆಗಾಗಿ ಭ್ರಷ್ಟಾಚಾರರಹಿತ ಸರ್ಕಾರ ಇರಬೇಕು ಅಂತ ಸಂಕಲ್ಪನ ಹೊತ್ತು ತಾವೆಲ್ಲ ಪಾದಯಾತ್ರೆ ಮಾಡ್ತಿದ್ದೀರಾ. ಇವತ್ತು ನೀವು ಪಾದಯಾತ್ರೆ ಮಾಡ್ತಿದ್ದೀರಾ ಅವ್ರು ಮಾಡಿರೋ ತಪ್ಪಿಗೆ. ಹಾಗಾಗಿ ಇವತ್ತೇನ್ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀವಿ ನಾವು? ಇಂಥ ಭ್ರಷ್ಟ ಮುಖ್ಯಮಂತ್ರಿ ಇದ್ರೆ, ಅಸಹಾಯಕ ಮುಖ್ಯಮಂತ್ರಿ ಇದ್ರೆ ನಮ್ ನಾಡನ್ನು ಹೇಗೆ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ? ಭ್ರಷ್ಟ ಮುಖ್ಯಮಂತ್ರಿ ಇರ್ಬೇಕಾದ್ರೆ ಭ್ರಷ್ಟನ ಹೇಗೆ ತಡೀತಾರೆ? ನೀನೇ ಭ್ರಷ್ಟ, ನೀನೇಗಪ್ಪ ನನ್ ಭ್ರಷ್ಟತೆ ಬಗ್ಗೆ ಮಾತಾಡ್ತೀಯಾ ಅಂತ ಸಿದ್ದರಾಮಯ್ಯನವ್ರಿಗೆ ಪ್ರಶ್ನೆ ಮಾಡಿದ್ರೆ ಅವ್ರೇನ್ ಉತ್ತರ ಕೊಡ್ಲಿಕ್ಕಾಗುತ್ತೆ? ಯಾವ ಬಲಿಷ್ಠತೆ? ಒಬ್ಬ ಮುಖ್ಯಮಂತ್ರಿ ಅಂದ್ರೆ ಬಲಿಷ್ಠವಾಗಿರ್ಬೇಕು, ಅವನ ಭಯ ಇರ್ಬೇಕು. ಇವತ್ತು ಅವ್ರ ಬಗ್ಗೆ ಯಾವ ಭಯನೂ ಇಲ್ಲ, ಗೌರವನೂ ಇಲ್ಲ, ಯಾರ ಕಚ್ಚನೂ ಕಟ್ಟಲ್ಲ, ಅವ್ರಿಗೆ ಅವ್ರ ಲೆಕ್ಕಕ್ಕೂ ಇಟ್ಕೊಂಡಿಲ್ಲ. ಅಂತ ಮುಖ್ಯಮಂತ್ರಿ ಇದ್ರೆ, ಇವತ್ತು ನಾವೇನ್ ದ್ವೇಷದಿಂದ ಹೇಳ್ತಿಲ್ಲ, ಇಂಥ ಮುಖ್ಯಮಂತ್ರಿ ಇದ್ರೆ ನಮ್ಗೆ ಯಾವ ರೀತಿ ಆಡಳಿತ ಸಿಗ್ಬೋದು ಅಂತ ಯೋಚನೆ ಮಾಡಿ. ಈ 15 ತಿಂಗಳಲ್ಲೇ ಕಾನೂನು ಸುವ್ಯವಸ್ಥೆ ಎಲ್ಲ, ಆತ್ಮಹತ್ಯೆ ಎಲ್ಲ ಕಡೆ. ಇಂಥ ಮುಖ್ಯಮಂತ್ರಿ ಇದ್ರೆ ನಮ್ ನಾಡಿಗೆ ಒಳ್ಳೇದಲ್ಲ. ಹಾಗಾಗಿ ನಮ್ಗೆ ಯಾವ ದ್ವೇಷ ಅಲ್ಲ, ನೀವು ಯಾವ ವರ್ಗಕ್ಕೆ ಸೇರಿದ್ದೀರ ಅಂತ ಅಲ್ಲ, ನೀವು ವರ್ಗಕ್ಕೆ ಸೇರಿದ್ದೀರ ಅನ್ನೋಂತ ರಕ್ಷಣೆ ತಗೊಳ್ಳಿ. ಯಾರು ಒಬ್ಬ ಕನ್ನಡಿಗನು ಭ್ರಷ್ಟಾಚಾರ ಮಾಡ್ಲಿಕ್ಕೆ ಕೊಡೋದಲ್ಲ, ಭ್ರಷ್ಟಾಚಾರಿ ಆಗಿರಲ್ಲ. ಆದ್ರೆ ನೀವು ಮುಖ್ಯಮಂತ್ರಿ ಆಗಿ ಭ್ರಷ್ಟಾಚಾರಿ ಆಗಿರೋದು ನಾವು ಸಹಿಸ್ಕೊಳಕ್ಕಾಗಲ್ಲ, ಒಪ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಿಮ್ಗೇನಾರ ನೈತಿಕತೆ ಇದ್ರೆ, ಆತ್ಮ ಸಾಕ್ಷಿ ಇದ್ರೆ, ನೀವಿಷ್ಟು ಹಿರಿಯರಾಗಿ 80 ವರ್ಷ ಆಗಿದ್ರು ಸಹ, ಇಷ್ಟು ಹಿರಿಯರಾಗಿ ಇಷ್ಟೆಲ್ಲ ಅಧಿಕಾರ ಅನುಭವಿಸಿ 50 ವರ್ಷಕ್ಕಿಂತ ಹೆಚ್ಚಿನ ಕಾಲ
ಅಧಿಕಾರ ಪಡೆದಂತವ್ರ ವ್ಯಕ್ತಿನೇ ಈ ರೀತಿ ಕುರ್ಚಿಗೆ ಅಂಟ್ಕೊಂಡ್ರೆ, ಈ ರೀತಿ ಭ್ರಷ್ಟಾಚಾರ ಮಾಡ್ರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನಿಮ್ಗೆ ಯಾವ ಅಧಿಕಾರ ಇದೆ, ಯಾವ ನೈತಿಕತೆ ಇದೆ ಅನ್ನೋದನ್ನ ಇವತ್ತು ನಾಡಿನ ಜನತೆ ಕೇಳ್ತಾ ಇದ್ದಾರೆ. ಹಾಗಾಗಿ ತಕ್ಷಣ ಸಿದ್ದರಾಮಯ್ಯನವರೇ, ನಮ್ಮ ಕನ್ನಡಿಗರ ಮಾನ ಗೌರವ ಉಳಿಸಿ ಇವತ್ತು ನೀವು ರಾಜೀನಾಮೆಯನ್ನ ಕೊಡಿ ಅಂತ ಇವತ್ತು ಈ ಶ್ರೀರಂಗಪಟ್ಟಣದ ಈ ಒಂದು ಸ್ಥಳದ ಮೂಲಕ, ಈ ಪಾದಯಾತ್ರೆ ಮೂಲಕ ನಿಮ್ಮನ್ನ ಒತ್ತಾಯವನ್ನು ಮಾಡ್ಕೊಂತ ಕೇಳ್ಕೊತಾ ನಿಮಗೆ ಬಹಳ ಸ್ಪಷ್ಟ ಸಂದೇಶನ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ಇಷ್ಟ ಹೇಳ್ತಾ ನನ್ನ ಮಾತನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ಒಂದು ದಿನ ಮಾತನ್ನು ನಿಲ್ಲಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.